ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಹೋಸ್ಟ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯನ್ನು ನಡೆಸಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಂಡದು ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರು ಅಂತ ಹೇಳಿದ್ರೆ 12 ಸೀಸನ್ ಅವರೇ ಬಿಗ್ ಬಾಸ್ ಇತಿಹಾಸದಲ್ಲಿ ಬೇರೆ ಸೀಸನ್ಗೆ ಬೇರೆ ಇದು ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ಮಾತ್ರ ಒಂದು 12 ವರ್ಷ ಒಬ್ಬರೇ ಮಾಡಿದ ಅಂತ ಹೇಳಿದ್ರೆ ಅದು ಕನ್ನಡ ಮಾತ್ರ. ಸೊ ಭಯಂಕರ ಒಂದು ಚೆನ್ನಾಗಿ ಹೋಸ್ಟ್ ಮಾಡಿಕೊಂಡು ಬಿಗ್ ಬಾಸ್ ಒಂದು ಒಳ್ಳೆಯ ಒಂದು ಇಲ್ಲಿ ತನಕ ಅಂತ ಹೇಳಿದ್ರೆ ಈ ವರ್ಷ ನಂಬರ್ 1 ಸೀಸನ್ ಆಗುವವರೆಗೆ ಮಾಡಿದ್ದಾರೆ. ಸೊ ಇಲ್ಲಿ ಜನರದ್ದು ಒಂದು ಕ್ವಶನ್ ಇರ್ತದೆ, ತುಂಬಾ ಜನರೆಲ್ಲ ಕಮೆಂಟ್ಸ್ ಮಾಡ್ತಾರೆ. ಏನಂತ ಹೇಳಿದ್ರೆ ಈಗ ಸೆಲೆಬ್ರಿಟಿಗಳಿಗೆ, ಈಗ ಬೇರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದವರಿಗೆ ಅವರಿಗೆಲ್ಲ ಒಂದು ವಿಷಯ ಕೇಳ್ತಾರೆ, ಕ್ವಶನ್ ನಿಮ್ಮ ಫೇವರೇಟ್ ಯಾರು ಅಂತ ಅವರೆಲ್ಲ ಹೇಳ್ತಾರೆ. ಇವರು ನನಗೆ ಯಾವ ಇಷ್ಟ, ನನಗೆ ಇವಳು ಇಷ್ಟ ಅಂತ ಹೇಳಿ. ಅದೇ ಪ್ರಕಾರ ತುಂಬಾ ಜನರ ಕ್ವಶನ್ ಇರ್ತದೆ. ಏನಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಕಿಚ್ಚ ಸುದೀಪ್ ಅವರ ಹತ್ರ ಒಂದು ಕ್ವಶನ್ ಕೇಳ್ತಾರೆ ಆಂಕರ್, ನಿಮಗೆ ಫೇವರೇಟ್ ಸೀಸನ್ ಯಾವುದು ಅಂತ. ಆಗ ಸುದೀಪ್ ಸರ್ ಹೇಳ್ತಾರೆ, ನನಗೆ ಸೀಸನ್ ಫಸ್ಟ್ ನನಗೆ ಫೇವರೇಟ್. ಯಾಕೆಂತ ಹೇಳಿದ್ರೆ ಅಲ್ಲಿ ಬಿಗ್ ಬಾಸ್ ಹೊಸದು, ನನಗೂ ಹೊಸದು, ಕಂಟೆಸ್ಟೆಂಟ್ಗಳಿಗೂ ಹೊಸದು, ಏನು ವಿಷಯ ಗೊತ್ತಿರಲ್ಲ, ಒಂದು ಜೆನ್ಯೂನ್ ಆಗಿ ಆಟ ಆಡಿದ್ರು ಅಂತ ಹೇಳಿ ಸುದೀಪ್ ಸರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ. ಸೊ ಅದೇ ಪ್ರಕಾರ ಈ ಸೀಸನ್ ಅಲ್ಲಿ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿ ಒಂದು ಕ್ವಶನ್ ಬರ್ತದೆ ಅಂತ ಹೇಳಿದ್ರೆ ತುಂಬಾ ಜನ ಕೇಳ್ತಾರೆ. ಸೊ ಅವಾಗ ಸುದೀಪ್ ಸರ್ ಅವ್ರಿಗೆ ಹೇಳಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಎಲ್ಲರೂ ಅವ್ರಿಗೆ ಒಂದೇ ತರ ಈಕ್ವಲ್. ಯಾಕಂತ ಹೇಳಿದ್ರೆ ಒಬ್ಬರು ಪಾರ್ಶಾಲಿಟಿ ಮಾಡೋಕ್ಕಾಗಲ್ಲ. ಅದು ಯಾವ ಒಂದು, ಈಗ ನಾವು ಕ್ರಿಕೆಟ್ ಆಡುವಾಗ ಒಂದು ಅಂಪೈರ್ ಉಂಟಲ್ಲ, ನಿನಗೆ ಆ ಟೀಮ್ ಇಷ್ಟ ಈ ಟೈಮ್ ಇಷ್ಟ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಂಪೈರ್ ಕೆಲಸ, ಇಬ್ಬರಿಗೂ ಮೋಸ ಆಗ್ಬಾರ್ದಲ್ಲ. ಅದೇ ಪ್ರಕಾರ ಎಲ್ಲ ಕಂಟೆಸ್ಟೆಂಟ್ಗಳು ಇಷ್ಟ. ಅದ್ರಲ್ಲಿ ಅಷ್ಟು ಜನರು ಎಲ್ಲರೂ ಇಷ್ಟನೇ, ಅದರಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಯಾರು ಅಂತೇಳಿ ನೋಡ್ಬೇಕು. ಇಲ್ಲಿ ನೋಡ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ಸುದೀಪ್ ಸರ್ಗೆ ಇಷ್ಟ ಆಗ್ಬೇಕಂತ ಹೇಳಿದ್ರೆ ಮೊದಲು ಅವರ ಮಗಳಿಗೆ ಇಷ್ಟ ಆಗ್ಬೇಕು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಸರ್ ಅವರದ್ದು ಮಗಳು ಯಾರಿದ್ದಾರೆ ನೋಡಿ, ಅವರಿಗೆ ಇಷ್ಟ ಆಗ್ಬೇಕು. ಅವರಿಗೆ ಮಗಳಿಗೆ ಪ್ರತಿ ವರ್ಷ ಒಂದೊಂದು ಕಂಟೆಸ್ಟೆಂಟ್ಗಳು ಇಷ್ಟ ಆಗ್ತಾರೆ. ಅವರೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುವಾಗ ಅಥವಾ ಒಂದು ಪೋಸ್ಟ್ ಹಾಕುವಾಗ ತುಂಬಾ ಒಂದೊಂದು ವರ್ಷದಲ್ಲಿ ಒಂದೊಂದು ಕಂಟೆಸ್ಟೆಂಟ್ ಇಷ್ಟ ಆಗೋದು ನೋಡಿದ್ರಿ ನೀವು. ವಾಸುಕಿ ವೈಭವ್ ಅವರ ಸೀಸನ್ ಅಲ್ಲಿ ಸುದೀಪ್ ಸರ್ ಅವರ ಮಗಳಿಗೆ ತುಂಬಾ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಅದು ವಾಸುಕಿ ವೈಭವ್. ಭಯಂಕರ ಸ್ಟೇಟಸ್ ಎಲ್ಲ ಆಗ್ತಿದ್ರು. ಸೊ ಲಾಸ್ಟ್ ಸೀಸನ್ ಅಲ್ಲಿ ಸಹ ಹಾಗೆ ಒಂದೊಂದು ಸೀಸನ್ ಅಲ್ಲಿ ಅವರಿಗೆ ಇಷ್ಟ ಇರ್ತಾರೆ. ಅದೇ ಪ್ರಕಾರ ಈ ಸೀಸನ್ ಅಲ್ಲಿ ಮಗಳಿಗೆ ಇಷ್ಟ ಆಗಿದ್ದು ರಕ್ಷಿತಾ, ಬೇರೆ ಯಾರು ಅಲ್ಲ, ರಕ್ಷಿತಾ ಅಂದ್ರೆ ಅವರು ಜೆನ್ಯೂನ್ ಆಗಿರುವುದು ಅದೆಲ್ಲ ತುಂಬಾ ಕಿಚ್ಚ ಸುದೀಪ್ ಸರ್ ಅವರ ಮಗಳಿಗೆ ಇಷ್ಟ. ಸೊ ಹಾಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಸಹ ಫೇವರೇಟ್ ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಅದು ರಕ್ಷಿತಾ ಮತ್ತು ಗಿಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಯಾರು ಅಂತ ಹೇಳಿದ್ರೆ ಅದು ರಕ್ಷಿತೆ. ಯಾಕೆಂತ ಹೇಳಿದ್ರೆ ರಕ್ಷಿತ ಅವರ ಮುಗ್ಧ ಮನಸ್ಸು. ರಕ್ಷಿತ ಅವರು ಇಡೀ ಮನೆಯಲ್ಲಿ ರಕ್ಷಿತ ಆಚೆ ಬಂದಾಗೆಲ್ಲ ಗಿಲ್ಲಿ, ಇನ್ನು ರಘು ಆಗಿರ್ಲಿ, ರಜತ್ ಆಗಿರ್ಲಿ, ಎಲ್ಲ ಮಾಡುವಾಗಿರ್ಲಿ, ಎಲ್ಲರೂ ರಕ್ಷಿತ ಹೋದಾಗ ಒಂದು ಎಷ್ಟು ಬೇಜಾರು ಪಟ್ರು ನೋಡಿ. ಅದೇ ಪ್ರಕಾರ ಏನಕ್ಕೆ ಬೇಜಾರು ಪಟ್ರು ಅಂತ ಹೇಳಿದ್ರೆ ರಕ್ಷಿತ ಅವರ ಒಂದು ಮುಗ್ಧ ಮನಸ್ಸು. ರಕ್ಷಿತ ಅವರು ಬೇರೆಯವರಿಗೆ ಹಾಳು ಬಯಸಲ್ಲ, ಕೆಟ್ಟದ್ದು ಬಯಸಲ್ಲ. ರಕ್ಷಿತ ಯಾವತ್ತು ಕೆಟ್ಟದ್ದು ಬಯಸಲ್ಲ. ಅವಳ ಒಂದು ಮುಗ್ಧ ಮನಸ್ಸಿಂದ ಎಲ್ಲರ ಜನರಿಗೆ ಇಷ್ಟ ಆಗಿದೆ. ಅದೇ ಪ್ರಕಾರ ಸುದೀಪ್ ಸರ್ ಅವರಿಗೆ ಲಾಸ್ಟ್ ವಾರದಲ್ಲಿ ಒಂದು ಇನ್ಸಿಡೆಂಟ್ ಆಗ್ತದೆ. ಸುದೀಪ್ ಸರ್ ಅವರ ಬಳಿ ಒಂದು ಕಣ್ಣು ಮುಚ್ಚಿಕೊಂಡು ಈಗ ನನಗೊಂದು ಅವಕಾಶ ಕೊಡಿ ಅಂತ ರಕ್ಷಿತ ಹೇಳುವಾಗ ಸುದೀಪ್ ಸರ್ ಅವರು ಜೋರಾಗಿ ನಗಾಡ್ತಾರೆ. ಸೊ ಇದೇ ರಕ್ಷಿತನ ಜಾಗದಲ್ಲಿ ಬೇರೆ ಯಾರಾದ್ರೂ ಮಾಡಿದ್ರೆ ಸುದೀಪ್ ಸರ್ಗೆ ಸಿಟ್ಟು ಬರ್ತದೆ. ಯಾಕೆಂತ ಹೇಳಿದ್ರೆ ಅವರು ಫೇಕ್ ಎಲ್ಲ ಮಾಡಿದವರನ್ನ ಇಷ್ಟ ಆಗಲ್ಲ. ಜೆನ್ಯೂನ್ ಆಗಿದ್ರೆ ಮಾತ್ರ ಅವರು ನಿಜವಾಗಿ ಜೆನ್ಯೂನ್ ಆಗಿ ಕೇಳಿದ್ರು ರಕ್ಷಿತ. ಸೊ ಅದು ಆ ಕ್ಲಿಪ್ ತುಂಬಾ ವೈರಲ್ ಆಯ್ತು. ಸೊ ಏನೇ ಆಗಲಿ ಸುದೀಪ್ ಸರ್ ಅವ್ರಿಗೆ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ಇದೇ ಒಂದು ರೀಸನ್. ಅವಳೊಂದು ಮುಗ್ಧ ಸ್ವಭಾವದ ವ್ಯಕ್ತಿ. ಯಾವಾಗ ತಪ್ಪು ಮಾಡಿದ್ದಾಳೆ ರಕ್ಷಿತ ಅವಾಗ ಬಂದು ಸರಿಯಾಗಿ ಬೈದಿದ್ದಾರೆ. ಸೊ ಅದು ಒಂದು ಹೋಸ್ಟ್ದು ಕರೆಕ್ಟ್ ಅದು. ಯಾಕೆಂತ ಹೇಳಿದ್ರೆ ತಪ್ಪಿದ್ದಾಗ ತಪ್ಪಂತ ಹೇಳಬೇಕು. ಅದೇ ಪ್ರಕಾರ ಗಿಲ್ಲಿ ಮತ್ತೆ ರಕ್ಷಿತ ಸುದೀಪ್ ಸರ್ ಅವ್ರದ್ದು ಫೇವರೇಟ್ ಸ್ಪರ್ಧಿ. ಸೊ ಏನೇ ಆಗಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಅಂತೇಳಿ ಒಂದು ಕಮೆಂಟ್ ಹಾಕಿ. ಸೊ ಈ ಸೀಸನ್ ಅಲ್ಲಿ ಯಾರು ವಿನ್ ಆಗಬಹುದು ಅಂತ ಅದು ಸಹ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.